ಸಚಿವ ಜಮೀರ್ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಕೇಳಿಬರ್ತಾ ಇದೆ. ನಿನ್ನೆ ಜಮೀರ್ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆದಂತಹ ಹಿನ್ನೆಲೆಯಲ್ಲಿ ಜಮೀರ್ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಕೈ ಮುಖಂಡರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಜಮೀರ್ ವಿರುದ್ಧ ಕ್ರಮಕ್ಕೆ ದಾವಣಗೆರೆ ಕೈ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್ ಸೇರಿದಂತೆ ಮಾಜಿ ಮೇಯರ್ ಕೆ ಚಮನ್ ಸಾಬ್ರಿಂದ ಹೈಕಮಾಂಡ್ಗೆ ಪತ್ರವನ್ನ ಬರೆಯಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಕೈ ಅಭ್ಯರ್ಥಿ ಸೋಲಿಸೋದಕ್ಕೆ ಜಮೀರ್ ಅವರು ಹುನ್ನಾರವನ್ನ ಮಾಡಿದ್ರು, ಮುಸ್ಲಿಂ ಸಮಾಜದ ಓಟ್ ತಪ್ಪಿಸಿದ್ದಾರೆ ಅಂತ ಹೇಳಿ ಆರೋಪ ಕೂಡ ಕೇಳಿಬಂದಿದೆ. ಜಮೀರ್ನ ಪಕ್ಷದಿಂದ ಉಚ್ಚಾಟಿಸುವಂತೆ ಒತ್ತಾಯಿಸಿ ಪತ್ರವನ್ನ ಕೂಡ ಬರೆಯಲಾಗಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ಗೆ ಪತ್ರವನ್ನ ಬರೆದು ಆಗ್ರಹಿಸಿದ್ದಾರೆ ಮುಖಂಡರು. ಸದ್ಯಕ್ಕೆ ಇದೀಗ ರಾಜ್ಯದಲ್ಲಿ ಒಂದು ವಿಚಾರ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕ್ತಾ ಇದೆ. ಮಾಜಿ ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಿಂದ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್ ಹಾಗೂ ಮಾಜಿ ಮೇಯರ್ ಕೆ ಚಮನ್ ಸಾಬ್ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ. ನಮ್ಮ ಪ್ರತಿನಿಧಿ ವಿನಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್, ಒಂದು ಆಡಿಯೋ ಇದೀಗ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಒಂದ್ ಕಡೆ ಜಮೀರ್ ಅವರು ಇದು ನಂದಲ್ಲ ಆಡಿಯೋ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಮೊಹಮ್ಮದ್ ಅವರು ನಾವು ಮಾತಾಡಿರುವಂತಹ ಕಾನ್ವರ್ಸೇಷನ್ ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ. ಮೊಹಮ್ಮದ್ ಅವರು ಈಗ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ, ಮತ್ತೊಂದು ಕಡೆ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತಾ ಹೋದಾದ್ರೆ ರಮ್ಯಾ, ದಾವಣಗೆರೆ ದಕ್ಷಿಣ ಏನೋ ಒಂದು ಬೈ ಎಲೆಕ್ಷನ್ ನಡೀತು. ಸೊ ಈ ಸಂದರ್ಭದಲ್ಲಿ ಈಗಾಗಲೇ ಜಮೀರ್ ಅವರ ತಲೆದಂಡ ಆಗ್ಬೇಕಾಗಿತ್ತು ಆಗ್ಲೇ. ಯಾಕೆಂತಂದ್ರೆ ರಾಜ್ಯ ಇಂಟೆಲಿಜೆನ್ಸ್ಗೆ ಒಂದು ಮಾಹಿತಿ ಸಿಗುತ್ತೆ. ಏನಂತ ಹೇಳಿದ್ರೆ, ಜಮೀರ್ ಅಹ್ಮದ್ ಅವರು ಏನೋ ಮುಸ್ಲಿಂ ಮುಖಂಡರಿಗೆ ಕರೆ ಕೊಡ್ತಾರೆ, ಕಾಂಗ್ರೆಸ್ಗೆ ನೀವು ಮತ ಹಾಕಬಾರದು ಅಂತ ಹೇಳಿ ಹೇಳಲಾಗ್ತಿದೆ ಅನ್ನೋ ಒಂದು ಮಾತು ಅದಾಗ್ಲೇ ಅವ್ರಿಗೆ ಗಮನಕ್ಕೆ ಬಂದಿತ್ತು. ಸೊ ಆಗ ಸಮರ್ಥ್ ಅವರು ಗೆದ್ದಿದ್ರು. ಸೊ ಹೀಗಾಗಿ ತಲೆದಂಡದಿಂದ ಜಮೀರ್ ಅವರು ತಪ್ಪಿಸ್ಕೊಂಡಿದ್ರು. ಎಂತ ವಿಪರ್ಯಾಸ ಅಂದ್ರೆ, ಇವಾಗ DCM ಆಗ್ಬೇಕು ಅಂತ ಜಮೀರ್ ಅಹ್ಮದ್ ಅವರು ಹೊರಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಆಡಿಯೋ ಅಂದ್ರೆ ಮೊಹಮ್ಮದ್ ಸಿರಾಜ್ ಅವರು ಆಪಾದನೆ ಮಾಡ್ತಿರ್ತಕ್ಕಂತ ಆಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಜಮೀರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ಸಮರ್ಥ ಶಾಮನವರು ಗೆಲ್ದೇರಾಗೆ ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ತಪ್ಪಿಸಿ ಮತ್ತೆ ಅವರ ಕುಟುಂಬ ರಾಜಕಾರಣವನ್ನ ಅವರು ಮುಂದುವರ್ಸ್ಕೊಂಡು ಬರ್ತಾ ಇದಾರೆ. ಈ ಸತಿ ಅದಕ್ಕೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ಅವರು ಪಾಠ ಕಲ್ತಿದಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಜಮೀರ್ ಅಹ್ಮದ್ ಖಾನ್ ಅವರ ರಾಜಕೀಯ ಬದುಕಿಗೆ ಇದು ದೊಡ್ಡ ಹೊಡೆತ ಬೀಳ್ತಕ್ಕಂತ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಯಾಕಂತಂದ್ರೆ ಇದು ಬರೀ ಕರ್ನಾಟಕ ಮಾತ್ರ ಅಲ್ಲ, ಡೆಲ್ಲಿ ಮಟ್ಟಕ್ಕೂ ಸಹ ಹೋಗಿರ್ತಕ್ಕಂಥದ್ದು. ದಾವಣಗೆರೆಯ ಕಾಂಗ್ರೆಸ್ ಮುಖಂಡರು ಈಗಾಗಲೇ ಇದ್ರ ಬಗ್ಗೆ ದೆಹಲಿಗೆ ಪತ್ರವನ್ನು ಸಹ ಬರೆದು ಆಡಿಯೋ ಸಮೇತವಾಗಿ ಕಳಿಸಿರ್ತಕ್ಕಂಥದ್ದು. ಈಗ ಸೈಬರ್ ಕ್ರೈಮ್ಗೆ ಸಹ ಅವರು ದೂರನ್ನ ನೀಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜಮೀರ್ ಅಹ್ಮದ್ ಅವರು ಏನು ಯಾರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಹೋಗಿದ್ರು, ಈಗ ಬಹುಶಃ ಅವ್ರಿಗೆ ತಲೆದಂಡ ಆಗುವ ಸಾಧ್ಯತೆ ಇದೆ. ರಮ್ಯಾ, ಓಕೆ, ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿಗೆ ಇದೆಲ್ಲವೂ ಸತ್ಯ ಅಂತ ಕೂಡ ಇವರೇ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಈಗೆಲ್ಲವೂ ತನಿಖೆ ಆಗಬೇಕು, ತನಿಖೆ ನಂತರ ಸತ್ಯಾಸತ್ಯತೆ ಹೊರಬೀಳುತ್ತೆ. ಆಮೇಲೆ ಹೈಕಮಾಂಡ್ ನಾಯಕರು ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಇಲ್ಲಿ ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸ್ತಾ ಇದೆ ಅಲ್ವಾ? ಹೌದು, SS ಮಲ್ಲಿಕಾರ್ಜುನ್ ಚುನಾವಣೆ ಸಂದರ್ಭದಲ್ಲೇ ಹೇಳಿದ್ರು, ಜಮೀರ್ ಅವರು ಇಲ್ಲಿಗೆ ಬರ್ದಿದ್ರು, ಚುನಾವಣಾ ಪ್ರಚಾರಕ್ಕೆ ಬರ್ದಿದ್ರು ಸಹ ನಮ್ಗೆ ಗೆದ್ಕೊಂಡು ಬರುವ ತಾಕತ್ತಿದೆ ಅಂತ ಹೇಳಿ. ಅದೇ ರೀತಿ ನಿನ್ನೆ ಬಹುಶಃ ಸಮರ್ಥ್ ಕೂಡ ಹೇಳಿದ್ದಾರೆ, ಈ ಆಡಿಯೋ ಮೊದ್ಲೇ ನನಗೆ ಗೊತ್ತಿತ್ತು ಅಂತ ಹೇಳಿ. ಸೊ ಹೀಗಾಗಿ ಯಾವುದೂ ಕೂಡ ಇದು ಇಂದು ಮತ್ತೆ ನಿನ್ನೆ ನಡೆದಿರ್ತಕ್ಕಂಥ ವಿಚಾರ ಅಲ್ಲ. ಸೊ ಹೀಗಾಗಿ ಆಡಿಯೋ ಈ ಹಿಂದೆನೆ ಸಾಕಷ್ಟು ವೈರಲ್ ಆಗಿದೆ. ಬಹುಶಃ ಈ ಕ್ಯಾಬಿನೆಟ್ ಸಂಬಂಧಪಟ್ಟಾಗ ಏನು ಅಂದ್ರೆ ಜಮೀರ್ ಅವರು ಏನು DCM ಹುದ್ದೆ ಮೇಲೆ ಕಣ್ಣು ಹಾಕಿದ್ರು, ಈ ಸಂದರ್ಭದಲ್ಲಿ ಅವರ ರಾಜಕೀಯ ಭವಿಷ್ಯವನ್ನ ಏನು ಮುಕ್ತಾಯ ಮಾಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಡೆ ಎಳಿಬೇಕು ಅನ್ನೋ ನಿಟ್ಟಿನಲ್ಲಿ ಬಹುಶಃ ಈ ರೀತಿಯ ಮುನ್ನೆಲೆಗೆ ಆಡಿಯೋನ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ಮತ್ತೆ ಕಾಂಗ್ರೆಸ್ ಅಲ್ಲೂ ಸಹ ಇದೇನು ಗೌಪ್ಯವಾಗಿ ಇದ್ದಿದ್ದಲ್ಲ ಆಡಿಯೋ. ಸಂದರ್ಭಕ್ಕೆ ತಕ್ಕ ಹಾಗೆ ಆಡಿಯೋನ ರಾಜಕೀಯಕ್ಕೆ ಬಳಸ್ಕೊಳ್ಳಲಾಗ್ತಾ ಇದೆಯಾ ಅನ್ನೋದು ಕಾದ್ ನೋಡ್ಬೇಕು. ರಮ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.